सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अथ कृष्णयजुर्वेदीया श्वेताश्वतरोपनिषत् तत्र प्रथमोऽध्यायः। ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಮೊದಲನೆಯ ಅಧ್ಯಾಯ, ಅದರಲ್ಲಿ ಉಪೋದ್ಘಾತ ಭಾಗವನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಪೂರ್ಣವಾದ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ, ಈಗ ಈ ಒಂದು ದ್ವೈತಾತ್ಮಕವಾಗಿ ತೋರ್ತಾ ಇರತಕ್ಕಂಥ ಪ್ರಪಂಚ ಅಂತ ಇದೆಯಲ್ಲ, ಅದಕ್ಕೆ ಯಾವ ಸ್ವತಂತ್ರವಾದ ಒಂದು ಅಸ್ತಿತ್ವವೂ ಇಲ್ಲ. ಅದು ಕೇವಲ ಅವಿದ್ಯೆಯಿಂದ ಪ್ರತಿಭಾಸಮಾನವಾಗಿದೆ ಅಷ್ಟೇ ಅಂತ ಹೇಳಿ. ಇದಕ್ಕೆ ಪೂರಕವಾಗಿ ನೋಡಿ, ಶ್ರುತಿ ಸ್ಮೃತಿ ಪುರಾಣ ಇಲ್ಲೆಲ್ಲ ಪ್ರಮಾಣ ವಾಕ್ಯಗಳನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಆ ಭಾಗವನ್ನೇ ನಾವು ನೋಡ್ತಾ ಇದ್ದೇವೆ. ಪ್ರಕೃತ ಈ ವಿಷಯದಲ್ಲಿ ಲಿಂಗ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದು ಸ್ವಲ್ಪ ಭಾಗ ಆಗಿತ್ತು, ಉಳಿದ ಭಾಗವನ್ನ ಈಗ ನೋಡೋಣ. ಇಲ್ಲಿ ಇಷ್ಟೇ, ಇವೆಲ್ಲವೂ ಕೂಡ ಅವಿದ್ಯೆಯನ್ನು ತೋರ್ತಾ ಇದೆ. ಅವಿದ್ಯೆ ಹೋದರೆ ಈ ತೋರಿಕೆ ಅನ್ನೋದು ಹೋಗುತ್ತೆ ಅಷ್ಟೆ. ಮತ್ತೆ ಇನ್ನೇನೂ ಕೂಡ ಈ ನಿಯೋಗವಾಗಲಿ, ಧ್ಯಾನವಾಗಲಿ, ಉಪಾಸನೆ ಆಗಲಿ, ಯಾವ ಒಂದು ಕ್ರಿಯೆಯೂ ಕೂಡ ಇದಕ್ಕೆ ಬೇಕಿಲ್ಲ. ಧ್ಯಾನವಾದ ಮೇಲೆ ಆಯ್ತಷ್ಟೆ, ಇನ್ನೇನು ಬೇಕಿಲ್ಲ. ಏನಾಯ್ತು ಇವಾಗ? ಈಗ ನೋಡಿ, ಇದು ಹೇಗೆ ಅಂತಂದ್ರೆ, ಒಬ್ಬ ಇದ್ದ ಬ್ರಹ್ಮಚಾರಿ. ಅವನು 12 ವರ್ಷ ಗುರುಕುಲ ವಾಸವನ್ನು ಮಾಡ್ದ. ಎಲ್ಲ ವೇದಗಳನ್ನ ಸಾಂಗವಾಗಿ ಅಧ್ಯಯನ ಮಾಡ್ದ. ವೇದಾಂತಗಳನ್ನು ಅಧ್ಯಯನ ಮಾಡ್ದ. ಎಲ್ಲ ಶಾಸ್ತ್ರದಲ್ಲೂ ಕೂಡ ಪಾಂಡಿತ್ಯವನ್ನು ಪಡೆದ. ಆಯಿತು, 12 ವರ್ಷ ಗುರುಕುಲ ವಾಸ. ಅವನು 8 ವರ್ಷಕ್ಕೆ ಬಂದ ಉಪನೀತನಾಗಿ ಗುರುಕುಲಕ್ಕೆ. ಈಗ ಅವನಿಗೆ 20 ವರ್ಷ. ಅವರೇನು ಮಾಡಿದ್ರು, ಗುರುಗಳು ಅವನಿಗೆ, ನೋಡಪ್ಪ, ನಿನ್ನ ವಿದ್ಯೆ ಎಲ್ಲ ಪೂರೈಸ್ತು, ನೀನು ವಿದ್ಯಾವಂತನಾಗಿದ್ದೀಯೇ ಅಂತ ಹೇಳಿ ಅವನಿಗೆ ಇನ್ನು ಮುಂದೆ ನೀನು ನಾನು ಹೇಳಿಕೊಟ್ಟ ವಿದ್ಯೆಯನ್ನ ಯಥಾವತ್ತಾಗಿ ನೀನು ಲೋಕಕ್ಕೆ ಪ್ರಚಾರ ಮಾಡು. ಮತ್ತೆ ನೀನೇನು ಮಾಡು, ನಿನ್ನ ಒಂದು ವಂಶ ಪರಂಪರೆ ಅಂತ ಏನಿದೆ, ಆ ಸಂತತಿಯನ್ನ ಮುರಿಯಬೇಡ ಅಂತ ಹೇಳಿ. ಅಂದ್ರೇನು, ನೀನು ವಿವಾಹವಾಗು, ಮಕ್ಕಳನ್ನು ಪಡೆ ಅಂತದಷ್ಟೇ. ಅದಕ್ಕೂ ಅನುಮತಿ ಕೊಟ್ಬಿಟ್ರು. ಇಲ್ಲಿ ತನಕ ಏನಾಗಿದ್ದ ಅವನು, ಅವಕ್ಕೆ ಯಾವುದಕ್ಕೂ ಕೂಡ ನಿಷಿದ್ಧ. ಇವನಿಗೆ ಎಲ್ಲೋ ಹೋಗಿ ಇಲ್ಲ ಮಾಡೋ ಹಾಗಿಲ್ಲ, ಇವನಿಗೆ ತಾಂಬೂಲ ಚರ್ವಣ ಅಂತಕ್ಕಂಥದ್ದಿಲ್ಲ, ಎಲೆ ಅಡಿಕೆ ಹಾಕೋ ಹಾಗಿಲ್ಲ ಇವನು. ಅದಕ್ಕೆ ನೋಡಿ, ಇವತ್ತು ಕೂಡ ಮದುವೆ ವಿವಾಹ ಸಮಾರಂಭದಲ್ಲಿ ಅದು ಎಲ್ಲ ಆಮೇಲೆ ತಾಂಬೂಲ ಚರ್ವಣ ಅಂತ ಮಾಡುತ್ತೆ. ಅದು ಪ್ರಪ್ರಥಮವಾಗಿ ಅವನಿಗೆ ಕೊಡ್ತಕ್ಕಂಥದ್ದು ತಾಂಬೂಲ. ಹಾಗಾಗಿದ್ಮೇಲೆ ಅದಕ್ಕೆಲ್ಲ ಅಧಿಕೃತನಾಗಿದ್ದೀಯೇ, ನೀನು ವಿವಾಹವಾಗು ಅಂತ ಹೇಳ್ತಾರೆ. ಬಂದ, ಒಳ್ಳೆ ತೇಜಸ್ವಿ ಆಗಿದ್ದ, ವಿದ್ಯಾವಂತನಾಗಿದ್ದ. ಬೇಕಾಷ್ಟು ಜನ ಕನ್ಯಾ ಧಾತ್ರಳಿದ್ರು. ಒಂದು ಅನುರೂಪವಾದ ಕನ್ಯೆ ನೋಡ್ದ, ವಿವಾಹವಾದ, ಸಪ್ತಮದಿ ತುಳಿದ. ಏನಂದ್ರು ಪುರೋಹಿತರು, ನೋಡಪ್ಪ, ಇನ್ನು ಮೇಲೆ ಇವಳು ನಿನ್ನ ಸಹಧರ್ಮಿಣಿ ಅಂತ ಹೇಳಿ. ಸಹಧರ್ಮಿಣಿ ಅಂದ್ರೇನು, ನಿನ್ನ ಎಲ್ಲ ಧರ್ಮ ಕಾರ್ಯಗಳಲ್ಲಿಯೂ ಕೂಡ ಇವಳು ಸಹವರ್ತಿಯಾಗಿ ಇರ್ತಕ್ಕಂಥವಳು ಅಂತ ಹೇಳಿ, ಆ ಒಂದು ಹೆಂಡತಿ ಸ್ತ್ರೀ ಇದ್ದಾಳಲ್ಲ, ಅವಳಿಗೆ ಸಂಪೂರ್ಣವಾದ ಒಂದು ಸ್ವಾತಂತ್ರ್ಯ, ಈ ಸ್ವಾತಂತ್ರ್ಯ ಅನ್ನೋಕ್ಕೆ ಈಕ್ವಲ್ ರೈಟ್ಸ್, ಅವಳಿಗೂ ಕೂಡ ಈಕ್ವಲ್ ರೈಟ್ಸ್ ಅಂತ ಕೊಟ್ರು ಅವ್ರಿಗೆ. ನೋಡಿ, ಇವೆಲ್ಲ ಹೇಳ್ತಾರಲ್ಲ, ಸ್ತ್ರೀ ಸ್ವಾತಂತ್ರ್ಯ ಇಲ್ಲ, ಸ್ತ್ರೀ ಸ್ವಾತಂತ್ರ್ಯ ಬರಹತಿ ಅಂತ ಹೇಳ್ಬಿಟ್ಟಿದ್ದಾನೆ ಮನು ಅಂತ.
ಅವನು ಯಾವ ಸಂದರ್ಭದಲ್ಲಿ ಹೇಳಿದ್ದಾನೆ ಅವೆಲ್ಲ ನೋಡೋದೇ ಇಲ್ಲ, ಏನಿಲ್ಲ. ಎಲ್ಲ ಒಂದು ವಾಕ್ಯ ಸಿಕ್ತು, ತಗೊಂಡ್ರು, ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಹೇಳ್ದ ಭಾಷಣದಲ್ಲಿ. ಇರಲಿ ಬಿಡಿ, ಅದು ಬೇಡ. ಈಗ ಅವ್ರು ಹೇಳಿದ್ರು, ಇನ್ಮೇಲೆ ಇವಳು ನಿನ್ನ ಹೆಂಡತಿ ಅಂತ ಹೇಳಿ ಆಯಿತು. ಆ ಕ್ಷಣಕ್ಕಿಂತ ಹಿಂದೆ ಇವನು ಏನೂ ಇರಲಿಲ್ಲ. ಆವಾಗ ಏನಾಯಿತು, ಓಹೋ ಇವಳು ನನ್ನ ಹೆಂಡತಿ ಅಂತ ತಿಳ್ಕೊಂಡ. ಹೆಂಡತಿ ಸಹಧರ್ಮಿಣಿ ಅಂತ ತಿಳ್ಕೊಂಡ ಮೇಲೆ ಆ ಒಂದು ಜ್ಞಾನ ಇದೆಯಲ್ಲ, ಇವಳು ನನ್ನ ಸಹಧರ್ಮಿಣಿ ಅಂತಂತ, ಅದು ಅದರ ಫಲ ಏನು? ಸಂತಾನೋತ್ಪತ್ತಿ. ಅದು ಇದೆಯಲ್ಲ ನನ್ನ ಈ ಹೆಂಡತಿ ತಿಳಿಯುವುದಕ್ಕೆ ಇವನು ಏನು ಮಾಡ್ದ? ಏನಾದ್ರು ಮಾಡಿದ್ನ? ಹೋಮ ಹವನ ಮಾಡಿದ್ನ? ಪುರೋಹಿತರು ನೋಡಿ ಇವಳು ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟಿದ್ದಾಳೆ, ನನಗೆ ಗೊತ್ತಾಗಬೇಕು, ಅದಕ್ಕೆ ಒಂದು ಹೋಮನ ಏನು ಅವ್ರು ಹೇಳಿದ್ರು, ನೀ ಇನ್ನ ಮೇಲೆ ಇವಳು ನಿನ್ನ ಸಹಧರ್ಮಣಿ ಅಂತಕ್ಕಂಥದ್ದನ್ನ ಹೇಳಿದ್ದು. ಹೇಳಿದ ಮೇಲೆ ಏನಾಯ್ತು, ಆ ವಾಕ್ಯವನ್ನ ಕೇಳಿಬಿಟ್ಟ ತಕ್ಷಣ ಏನಾಯ್ತು ಇವನಿಗೆ, ಇವಳು ನನ್ನ ಸಹಧರ್ಮಣಿ ಅಂತಕ್ಕಂಥ ಜ್ಞಾನವಾಯಿತು, ಆ ಫಲವಾಯಿತು. ಏನು ಮಾಡ್ದ ಇವನು? ಇಲ್ಲೂ ಅದೇ ಇತ್ತು. ಆದರೆ ಇಲ್ಲಿ ನಾವು ದೃಷ್ಟಾಂತನ ಇಷ್ಟಕ್ಕೆ ಮಾತ್ರ ತಗೊಳ್ಬೇಕೇ ಹೊರತು ಪೂರ್ತಿ ಆ ವಿವಾಹ ದೃಷ್ಟಾಂತ ತಗೊಳ್ಬಾರ್ದು. ಯಾಕೆ? ಇಲ್ಲಿ ಕೆಲವು ಸಂದರ್ಭಗಳು ಅದಕ್ಕಿಂತ ಬೇರೆಯಾಗಿವೆ. ಏನು ಬೇರೆಯಾಗಿವೆ ಅಂತಂದ್ರೆ ನೋಡಿ, ಅಲ್ಲಿ ಏನಾಗಿತ್ತು, ಅಲ್ಲೂ ಕೂಡ ಕೇವಲ ಜ್ಞಾನದಿಂದ ಪುರೋಹಿತ ಹೇಳಿದ್ರು ಗೊತ್ತಾಯ್ತು, ಸರಿ. ಆದರೆ ಆ ಪುರೋಹಿತರು ಹೇಳಿದ್ರಲ್ಲ, ಇನ್ನು ಮೇಲೆ ಇವಳು ನಿನ್ನ ಸಹಧರ್ಮಿಣಿ ಅಂತ, ಆ ವಾಕ್ಯವನ್ನ ಕೇಳುವುದಕ್ಕಿಂತ ಮುಂಚೆ ಇವಳು ಇವನ ಸಹಧರ್ಮಿಣಿಯಾಗಿರಲಿಲ್ಲ. ಹೌದಾನೆ? ಅವಾಗ ಇರಲಿಲ್ಲ ಅವಳು, ಇನ್ಮೇಲೆ ಮಾಡ್ತಾನೆ. ಆಮೇಲೆ ವಾಕ್ಯಾರ್ಥ ಆಯಿತು, ಜ್ಞಾನ ಆಯಿತು, ಏನು ಮಾಡ ಸರಿ. ಆದರೆ ಇಲ್ಲಿ ನೋಡಪ್ಪ, ಬ್ರಹ್ಮಜ್ಞಾನವಾಯಿತು, ಇನ್ನು ನಿನಗೂ ಮತ್ತೆ ಈ ಒಂದು ಭೇದ ಅಂತ ಅಂತಿದೆಯಲ್ಲ, ಅದಕ್ಕೂ ಏನು ಯಾವ ಭೇದವೂ ಇಲ್ಲ, ನೀನು ಏಕಮೇವ ಅದ್ವಿತೀಯವಾದ ಬ್ರಹ್ಮವಾಗಿದ್ದೀಯೇ, ನಾನು ಬ್ರಹ್ಮವಾಗಿದ್ದೀನಿ ಅಂತ ಅವನ ತಿಳ್ಕೊಂಡ ಮೇಲೆ, ಓಹೋ, ಅಲ್ಲಿ ವಿವಾಹ ದೃಷ್ಟಾಂತದಲ್ಲಿ ಏನಾಗಿತ್ತು, ಅಲ್ಲೂ ತಿಳ್ಕೊಂಡ ಸಹಧರ್ಮಿಣಿ ಅಂತ. ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಇವಳು ಸಹಧರ್ಮಿಣಿಯಾಗಿರಲಿಲ್ಲ, ತಿಳ್ಕೊಂಡ, ಆಮೇಲೆ ಆಯ್ತು ಬಿಡಿ. ಆದ್ದರಿಂದ ದೃಷ್ಟಾಂತ ಎಲ್ಲಿ ತಗೋಬೇಕು? ವಾಕ್ಯಾರ್ಥ ಜ್ಞಾನ ಆದ ತಕ್ಷಣ ಆಯ್ತು ಅವನಿಗೆ ನನ್ನ ಸಹಧರ್ಮಿಣಿ ಅಂತ, ಅಷ್ಟಕ್ಕೆ ಮಾತ್ರ ತಗೊಳ್ಬೇಕು, ಬೇರೆ ಯಾವುದಕ್ಕೂ ತಗೊಳ್ಬಾರ್ದಿದೆ. ಆದರೆ ಇಲ್ಲಿ ಆ ದೃಷ್ಟಾಂತ ಪೂರ್ಣವಾಗಿ ಏನಾಯಿತು, ವಿಷಮ ಆಯಿತು. ಯಾಕೆ ಅಂತಂದ್ರೆ ಇಲ್ಲಿ ಹಾಗಿಲ್ಲ. ಇಲ್ಲಿ ಅಹಂ ಬ್ರಹ್ಮಾಸ್ಮಿ, ಈಗ ನಾನು ಜೀವನಲ್ಲ, ನನಗೆ ಜೀವತ್ವ ಅಂತ ಅನ್ನೋದಿಲ್ಲ, ನಾನು ಏಕಮೇವ ಅದ್ವಿತೀಯವಾದ ಪರಬ್ರಹ್ಮ ತತ್ವ ಆಗಿದ್ದೇನೆ ಅಂತ ತಿಳ್ಕೊಟ್ಟ. ವಿವಾಹದಲ್ಲಿ ಏನಾಗಿತ್ತು, ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇವನು ಅವಳ ಆ ಸಹಧರ್ಮನೆ ಆಗಿರಲಿಲ್ಲ. ಹಾಗೆ ಇಲ್ಲೂ ಕೂಡ ಇವನು ನಾನು ಪರಬ್ರಹ್ಮ ಸ್ವರೂಪ ಏಕಮೇವ ಅದ್ವಿತೀಯವಾದ ಪರಮತತ್ವ ಆಗಿದ್ದೇನೆ ಅಂತ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಇವನು ಅದಾಗಿರ್ಲಿಲ್ವಾ? ನೋಡಿ, ಆ ದೃಷ್ಟಾಂತ ಸರಿ ಹೋಗಲ್ಲ ಇಲ್ಲಿ. ಯಾಕೆ? ಇವನು ಹಿಂದೆಯೂ ಕೂಡ ಇವನಿಗೆ ಯಾವ ಜೀವಭಾವನೂ ಇರಲಿಲ್ಲ, ಇವನ ಜೀವನೇ ಅಲ್ಲ ಹಿಂದೆಯೂ ಕೂಡ. ಹಿಂದೆ, ಈಗ, ಮುಂದೆ ಯಾವತ್ತೂ ಕೂಡ ಪರಬ್ರಹ್ಮಕ್ಕಿಂತ ಬೇರೆಯಾಗಿ ಸ್ವತಂತ್ರವಾಗಿರತಕ್ಕಂತಹ ಜೀವ ಎಂಬ ತತ್ವ ನಾನು ಆಗಿರಲಿಲ್ಲ. ಯಾವಾಗಲೂ ಪರಬ್ರಹ್ಮ ತತ್ವ ಆಗಿದ್ದೆ ಅಷ್ಟೇ. ನನಗೆ ಗೊತ್ತಾಗಿರಲಿಲ್ಲ, ಗೊತ್ತಾಯ್ತು ಅಷ್ಟೆ. ಹಾಗಾಗಿ ಆ ದೃಷ್ಟಾಂತ ಪೂರ್ತಿಯಾಗಿಲ್ಲ. ಎಲ್ಲಿ ತಂದ್ಕೊಳ್ಬೇಕು? ವಾಕ್ಯಾರ್ಥ ಜ್ಞಾನ ಆಯಿತು, ಇವನಿಗೆ ಆ ಒಂದು ಬುದ್ಧಿ ಬಂತು, ಅಷ್ಟಕ್ಕೆ ಮಾತ್ರ ಅಷ್ಟೆ. ನೋಡಿ, ಇಲ್ಲಿ ವ್ಯತ್ಯಾಸ ಏನಾಯ್ತು, ಇವನಿಗೆ ವಾಕ್ಯಾರ್ಥ ಜ್ಞಾನವಾಗುವುದಕ್ಕಿಂತ ಮುಂಚೆ ಇವನು ಜೀವನ ಆಗಿದ್ದ, ಸಂಸಾರದಲ್ಲಿ ಇದ್ದ, ಜ್ಞಾನವಾಯಿತು, ಸಂಸಾರ ಹೋಯಿತು ಅಂತಲ? ಇಲ್ಲ. ಮತ್ತೇನಾಗಿದ್ದ? ಆಗಲೂ ಕೂಡ ಇವನಿಗೆ ಜೀವತ್ವ ಅಂತಕ್ಕಂಥದ್ದು ಇರಲೇ ಇರಲಿಲ್ಲ. ಆಗಲೂ ಏಕಮೇವ ದ್ವಿತೀಯವಾದ ಪರಬ್ರಹ್ಮತತ್ವ ಆಗಿದ್ದ, ಈಗಲೂ ಅದೇ, ಮುಂದೇನೂ ಅದೇ.
ಮತ್ತು ಹಿಂದೆ ಎಲ್ಲ ಅಷ್ಟೊಂದು ಕಷ್ಟ ಅನುಭವಿಸ್ತಾ ಯಾಕೆ ಗೊತ್ತಿರಲಿಲ್ಲ ಅಷ್ಟೆ. ಅದಕ್ಕೆ ಬೇಕಾದಷ್ಟು ಬೇರೆ ಉದಾಹರಣೆ ಹೇಳಿದ್ದಲ್ಲ. ಹಾಗಾಗಿ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇಲ್ಲಿ ಇಷ್ಟೇ. ವಾಕ್ಯಾರ್ಥ ಜ್ಞಾನ ಆದ ಕೂಡಲೇ ಏನು ಮಾಡಬೇಕಾದಿಲ್ಲ ಇವನಿಗೆ ಒಂದು ಫಲ ಅಂತಕ್ಕಂಥದ್ದು ಆಗುತ್ತೆ. ಬ್ರಹ್ಮಜ್ಞಾನ ಆಯಿತು, ಅದರ ಫಲ ಆ ಕ್ಷಣ ಕ್ಷಣನು ಅಂತ ಹೇಳೋದು ತಪ್ಪು. ಬ್ರಹ್ಮಜ್ಞಾನ ಆಯಿತು ಅಂದ್ರೂ ಒಂದೇ, ಮೋಕ್ಷ ಪ್ರಾಪ್ತಿ ಆಯಿತು ಅಂದ್ರು. ಅದನ್ನ ಇಲ್ಲಿ ಅಜ್ಞಾನ ನಿವೃತ್ತಿಯೇ ಮೋಕ್ಷ ಅಷ್ಟೇ. ಇನ್ನೇನಿನ ಮೋಕ್ಷ ಅಂತಕ್ಕಂಥದ್ದು ಹೊಸದಾಗಿ ಮಾಡಿ ಏನನ್ನೋ ಮಾಡಿ ಪಡೆಯಬೇಕಾದಂತಹ ಫಲವಲ್ಲ. ಕೇವಲ ಸ್ವತಃ ಸಿದ್ಧವಾದ ಮೂರು ಕಾಲದಲ್ಲಿಯೂ ಕೂಡ ಅಬಾಧಿತವಾದ ಫಲ ಇದು. ನಾನು ಮೋಕ್ಷ ಸ್ವರೂಪನಾಗಿದ್ದೇನೆ ಅಂತಕ್ಕಂಥದ್ದು ಏನಂದ್ರೆ ನಂಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು ಅಷ್ಟೆ. ಈ ರೀತಿಯಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಆ ಒಂದು ಭಾಗನ ಹೇಳ್ತಾ ಇದ್ದಾರೆ. ನೋಡಿ, ಇದೇನಾಗುತ್ತೆ ಅಂದರೆ ಇದು ಸ್ವಲ್ಪ ಮನದಟ್ಟಾಗತಕ್ಕಂಥದ್ದು ಸ್ವಲ್ಪ ಕಷ್ಟ. ಅದಕ್ಕಾಗಿ ಸ್ವಲ್ಪ ಪೀಠಿಗೆನ ವಿಸ್ತಾರ ಪದೇ 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 ಹೇಳ್ತಾ ಇರ್ತಕ್ಕಂಥದ್ದು. ಈಗ ಈ ಒಂದು ಅಲಿಂಗ ಪುರಾಣದ ಮುಂದುವರಿತಾ ಭಾಗ ಇದೆ, ಅದನ್ನು ನೋಡೋಣ ಇವಾಗ. ವಿದಿತೇನಾಸ್ತಿ ವೇದ್ಯಂಚ ನಿರ್ವಾಣಂ ಪರಮಾರ್ಥತಃ ಅಜ್ಞಾನತಿಮಿರಾತ್ ಸರ್ವಂ ನಾತ್ರ ಕಾರ್ಯ ವಿಚಾರಣ. ವಿದಿತೆ ನಾಸ್ತಿ. ವಿದಿತೆ ಅಂದ್ರೆ ಜ್ಞಾನೇ ಉತ್ಪದಿತೆ, ಜ್ಞಾನೇ ಉತ್ಪತ್ತವು, ಜ್ಞಾನ ಜ್ಞಾನೇ ಸಂಪ್ರಾಪ್ತೆ ಸತಿ. ಜ್ಞಾನೇ ಸಂಪ್ರಾಪ್ತೆ ಸತಿ ಅಂದ್ರೆ ಜ್ಞಾನ ಉಂಟಾಗಲಾಗಿ ಏನಾಯ್ತು, ಇವನಿಗೆ ವೇದ್ಯ ಎಂಬತಕ್ಕಂಥ ವಸ್ತು ಇಲ್ಲವೇ ಇಲ್ಲ. ಅದ್ರೇನು ವೇದ್ಯ? ಇದು ನಾನು ನನ್ನಿಂದ ತಿಳಿಯಲ್ಪಡಬೇಕಾದಂತಹ ವಸ್ತು. ಅಂದ್ರೇನು? ಈ ಬ್ರಹ್ಮತತ್ವ ಅಂತಕ್ಕಂಥದ್ದು, ಮೋಕ್ಷ ಅಂತಕ್ಕಂಥದ್ದು ನನ್ನಿಂದ ಈಗ ತಿಳಿಯಲ್ಪಡಬೇಕಾದ ತತ್ವ ಅಂತ ಇಲ್ಲವೇ ಇಲ್ಲ. ಯಾಕೆ? ಅಯ್ಯಯ್ಯೋ, ತಿಳಿಯಲ್ಪಡಬೇಕಾದ ತತ್ವ ಅಲ್ವೇ ಅಲ್ಲ ಇದು. ಇದು ಯಾವುದಿದು? ಆಗಲೇ ತಿಳಿದಿರುವ ತತ್ವ. ಅಯ್ಯೋ, ನಾನು ಕಷ್ಟ ಅನುಭವಿಸ್ತಾ ಇದ್ದಲ್ಲ, ಅದನ್ನು ಗೊತ್ತಿರಲಿಲ್ಲ ಅಷ್ಟೇ ಕಡೆ ಅಷ್ಟೆ. ವೇದ್ಯ ವಿದಿತೆ ನಾಸ್ತಿ ವೇದ್ಯ. ವೇದ್ಯ ಯಾವುದು? ಒಂದ್ಸರಿ ಜ್ಞಾನವಾಯಿತು ಅಂದರೆ ವೇದ್ಯವಾದ ಯಾವುದೂ ಇಲ್ಲ. ಮತ್ತೇನು? ಪರಮಾರ್ಥತಃ ನಿರ್ವಾಣಂ. ಪರಮಾರ್ಥವಾಗಿ ನಿರ್ವಾಣ ಯಾವುದೊಂದು ಇಲ್ಲ. ಅದೇ ಮೋಕ್ಷ, ಮುಕ್ತ ಸ್ಥಿತಿ. ನಿರ್ವಾಣ ಅಂದ್ರೆ ಮುಕ್ತ ಸ್ಥಿತಿ ಅಂತ. ಈ ನಿರ್ವಾಣ ಅಂತಕ್ಕಂತಹದ್ದು ಈ ಅರ್ಥ ಒಂದೇನೆ, ಅದು ಮುಕ್ತ ಸ್ಥಿತಿ, ಮುಕ್ತ ಮೋಕ್ಷ ಅಂತಕ್ಕಂಥದ್ದೇ. ಆದರೂ ಕೂಡ ಇದು ವೇದಾಂತದಲ್ಲಿ ಬರತಕ್ಕಂತಹ ಪಾರಿಭಾಷಿಕ ಪದ ಏನಲ್ಲ ಇದು. ಇದು ಯಾರ ಪಾರಿಭಾಷಿಕ ಪದ? ಇದು ಬೌದ್ಧರ ಪಾರಿಭಾಷಿಕ ಪದ ಇದು. ಅವ್ರು ಹೇಳ್ತಾರೆ ನಿರ್ವಾಣ ನಿರ್ವಾಣ ಅಂತ. ಆದರೂ ಅರ್ಥ ಒಂದೇ, ಇಲ್ಲಿ ಏನು ತಪ್ಪಿಲ್ಲ, ಅದು ಇರಲಿ. ನಿರ್ವಾಣ ಪ್ರಮಾಣ. ಮತ್ತೇನು ಅಂದರೆ ಅಜ್ಞಾನ ತಿಮಿರ ಸರ್. ಅಜ್ಞಾನ ತಿಮಿರ ಅಂದ್ರೆ ಕತ್ತಲ. ಅಜ್ಞಾನವೆಂಬ ಕತ್ತಲೆಯಿಂದ ಇವೆಲ್ಲವೂ ಕೂಡ ತೋರ್ತಾ ಇದೆ ಅಷ್ಟೇ ಹೊರತು ಇಲ್ಲಿ ನ ಅತ್ರ ವಿಚಾರಣಾ ಕಾರ್ಯ. ಇಲ್ಲಿ ಯಾವ ವಿಚಾರವನ್ನಾಗಲಿ ಏನು ಮಾಡಬೇಕಿಷ್ಟೇ ಇಲ್ಲ. ಅಜ್ಞಾನ ಇತ್ತು, ಎಲ್ಲ ತೋರ್ತಾ ಇತ್ತು. ಅಜ್ಞಾನ ಹೋಯಿತು, ಏನೂ ಇಲ್ಲ. ಅಜ್ಞಾನ ಇದ್ದಾಗಲೂ ಅದು ವಸ್ತುತಃ ಮುಕ್ತ ಸ್ವರೂಪನೇ ನಾನು. ಅಜ್ಞಾನ ಹೋದಾಗಲೂ ಅದೇನೆ. ಅಜ್ಞಾನ ಇದ್ದಾಗ ಏನಾಗಿತ್ತು? ಆ ಅಜ್ಞಾನದಿಂದ ಮುಚ್ಚಲ್ಪಟ್ಟಿತ್ತು. ಕಷ್ಟ ಸುಖ ದ್ವೈತ ಅನುಭವಿಸ್ತಾ ಇದ್ದ. ಮತ್ತೆ ಜ್ಞಾನಂಚ ಬಂಧನಂಚೈವ ಮೋಕ್ಷೋ ನಾಪ್ಯಾತ್ಮನೋ ದ್ವಿಜಾ ನಹ್ಯೇಷ ಪ್ರಕೃತಿರ್ಜೀವೋ ವಿಕೃತಿಶ್ಚ ವಿಕಾರತ. ಇದು ಮುಂದೆ ಯಾವುದೂ ಅಲ್ಲ. ಇದನ್ನು ಹೇಳಿದ್ದಾರೆ ನೋಡಿ. ನ ನಿರೋಧೋ ನ ಚೋತ್ಪತ್ತಿ. ಗೌಡಪಾದ ಕಾರಿಕೆಯಲ್ಲಿ ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷುರ್ನ ವೈಮುಕ್ತ ಇತ್ಯೇಷ ಪರಮಾರ್ಥತ. ನಾನು ಮುಕ್ತನಾಗಬೇಕು ಅಂತಕ್ಕಂಥದ್ದು ಇಲ್ಲ. ನಾನು ಈಗ ಸಂಸಾರ ಬಂಧನದಲ್ಲಿ ಬಿದ್ದು ಬಿಟ್ಟಿದ್ದೇನೆ, ಅದು ತಪ್ಪು. ನಾನು ನಿರೋಧ ನಚೋತ್ಪತ್ತಿ, ನಾನು ಬದ್ಧನೂ ಅಲ್ಲ.
ಮತ್ತೆ ಮೋಕ್ಷವನ್ನು ಪಡೆಯಬೇಕಾದದ್ದು ಅಲ್ಲ. ಮತ್ತೇನು? ಇದೇ ಪರಮಾರ್ಥ, ಏನೂ ಅಲ್ಲ. ಅದಕ್ಕೋಸ್ಕರ ಏನಿದು ಎಲ್ಲ? ಅದಕ್ಕೋಸ್ಕರ ಬ್ರಹ್ಮತತ್ವನ ನೇತಿ ನೇತಿ ಇರ್ತಕ್ಕಂಥದ್ದು ಏನೂ ಅಲ್ಲ, ಏನಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಆ ಜ್ಞಾನವೂ ಇಲ್ಲ, ಪಡೆದುಕೊಳ್ಳಬೇಕಾದಂಥ ಜ್ಞಾನವಿಲ್ಲ ಅಂದ್ರೆ ಪಡೆದುಕೊಳ್ಳಬೇಕಾದಂತಹ ಜ್ಞಾನವೂ ಇಲ್ಲ. ಓಹೋ, ನಾನು ಸಂಸಾರಿ ಆಗಿದ್ದೇನೆ, ಈಗ ಜ್ಞಾನವನ್ನು ಪಡ್ಕೊಳ್ಬೇಕು, ಆಮೇಲೆ ಮುಕ್ತನಾಗಬೇಕು. ಇಲ್ಲ ಇಲ್ಲ ಇಲ್ಲ. ಜ್ಞಾನ ಮತ್ತೆ ಪಡೆಯಬೇಕಾದ ಜ್ಞಾನವಿಲ್ಲ, ಮತ್ತೆ ಬಂಧನಂಚೇವ ಕಳೆದುಕೊಳ್ಳಬೇಕಾದ ಬಂಧನವೂ ಇಲ್ಲ. ನೋಡಿ, ಇದು ಅರ್ಥ ಸ್ವಲ್ಪ ಕಷ್ಟ ಇದು, ಆದರೂ ಕೂಡ ಅರ್ಥವಾಗುತ್ತೆ. ನಾವು ಪದೇ 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 ಚಿಂತನೆ ಮಾಡ್ತಾ ಆಗುತ್ತೆ. ಪಡೆದುಕೊಳ್ಳಬೇಕಾದ ಜ್ಞಾನವಿಲ್ಲ, ಕಳೆದುಕೊಳ್ಳಬೇಕಾದ ಬಂಧನವಿಲ್ಲ, ಮೋಕ್ಷವೂ ಇಲ್ಲ. ಎಲೆ ದ್ವಿಜಾಹ, ದ್ವಿಜೋತ್ತಮನೇ, ಏನೂ ಇಲ್ಲಪ್ಪ. ಮತ್ತು ನಕ್ಷೇಶ, ಮತ್ತು ಈ ಪ್ರಕೃತಿ ಅಂತಕ್ಕಂಥದ್ದು, ಪ್ರಕೃತಿ ಅಂತ ಒಂದಿದೆಯಲ್ಲ, ಅದರಿಂದ ಎಲ್ಲ ಬಂತು, ಈ ದ್ವೈತವೆಲ್ಲ ಉತ್ಪತ್ತಿ. ಆ ಪ್ರಕೃತಿ ಅನ್ನೋದು ಇಲ್ಲ. ನಕ್ಷೇಷ, ಆಮೇಲೆ ಜೀವೋ ಯಾವ ಇವೆಲ್ಲ ಜೀವ ಅಂತಕ್ಕಂಥ ತತ್ವೇ ಇಲ್ಲ. ಮತ್ತೆ ವಿಕೃತಿಶ್ಚ ವಿಕಾರತಃ, ಈ ವಿಕೃತಿ ಅಂತಕ್ಕಂಥದ್ದು ಯಾವ ವಿಕಾರದ ದೆಸೆಯಿಂದ ಆಗತಕ್ಕಂತಹ ಯಾವ ವಿಕೃತಿಗೊಳಗಾಗತಕ್ಕಂಥ ಯಾವುದೂ ಇಲ್ಲ. ಯಾವುದು ವಿಕೃತಿ ಅಂತಕ್ಕಂಥದ್ದು ಮತ್ ಪ್ರಕೃತಿ ನಹ್ಯೇಷ ಪ್ರಕೃತಿ ಜೀವ ವಿಕೃತಿ ವಿಕಾರೋ ನೈವ ಮಾಯೈಷ ಸದಸದ್ವ್ಯಕ್ತವರ್ಜಿತ ಸದಸದ್ವ್ಯಕ್ತಿವರ್ಜಿತ. ಪ್ರಕೃತಿ ಇಲ್ಲ, ಜೀವ ಇಲ್ಲ, ವಿಕೃತಿ ಇಲ್ಲ, ವಿಕಾರ ಇಲ್ಲ, ಮತ್ತೇನಾಗಿದೆ? ನೈವ, ಈ ಒಂದು ಇವೆಲ್ಲ ವಿಕಾರ ಎಲ್ಲವೂ ಕೂಡ ಮಾಯೆಯಿಂದ ಭ್ರಾಂತಿನೇ ತೋರ್ತಾ ಇದೆ ಅಷ್ಟೇ. ನಿಜವಾಗ ನೋಡಿದ್ರೆ ಇದು ಸದ್ವಸ್ತು, ನೋಡಿ ಇದು ಪರಮಾರ್ಥ ತತ್ವ, ಇದಲ್ಲ ಸತ್ವಸ್ತು, ಅಸದ್ವಸ್ತು ಅಂತಕ್ಕಂಥದ್ದು ಇಲ್ಲ. ವರ್ಜಿತ ಅಂದ್ಬಿಟ್ಟು ಇಲ್ಲಿವರೆಗೆ ಈ ಲಿಂಗ ಪುರಾಣ ಆಯ್ತು, ಅಲ್ಲಿ ಮುಗಿಸಿದ್ರು. ಈಗ ತಿರುಗ ಶುರು ಮಾಡಿದ್ರು. ತಥಾಹ ಭಗವಾನ್ ಪರಾಶರ, ಇದು ಪುರಾಣ ಆಯಿತು. ಈಗ ಪರಾಶರ ಅಂತಂದ್ರೆ ಇದು ಸ್ಮೃತಿ ಗ್ರಂಥ. ಪರಾಶರ ಸ್ಮೃತಿ ಅಂತ ಪ್ರಸಿದ್ಧವಾಗಿರತಕ್ಕಂಥ ಒಂದು ಸ್ಮೃತಿ ಗ್ರಂಥ ಇದು. ಆ ಸ್ಮೃತಿ ಗ್ರಂಥದಿಂದ ಪ್ರಮಾಣ ವಾಕ್ಯ ತಗೊಳ್ತಾ ಇದ್ದಾರೆ. ಅಸ್ಮಾದ್ಧಿಜಾಯತೆ ವಿಶ್ವಂ ಅತ್ರೈವ ಪ್ರವಿಲೀಯತೆ ಸಮಾಯಿ ಮಾಯಯಾ ಬದ್ಧಃ ಕರೋತಿ ವಿವಿಧಾಸ್ತನೂ. ಅಸ್ಮಾಧಿ, ಇವನಿಂದಲೇ ಎಲ್ಲವೂ ಕೂಡ ವಾಚೋ ಅದಲ್ಲ ಯಾವುದು ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಅದರದ್ದು ಒಂದು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಅಸ್ಮಾಧಿ, ಇವನಿಂದಲೇ ಎಲ್ಲವೂ ಹುಟ್ಟುತ್ತಾ ಇದೆ. ಎಲ್ಲ ವಿಶ್ವ ವಿಶ್ವ ಅಂದ್ರೆ ಸಕಲ ಚರಾಚರ ನಾಮರೂಪಾತ್ಮಕವಾಗಿ ಏನ್ ತೋರ್ತಾ ಇದೆಯೋ ಅದೆಲ್ಲ ವಿಶ್ವ. ಮತ್ತು ಹುಟ್ಟುತ್ತಾ ಇದೆ. ಅತ್ರೈವ ಪ್ರವಿಲೀಯತೆ, ಇಲ್ಲೇ ಲೈವ್ ಆಗ್ತಾನೂ ಇದೆ. ಇವನು ಮಾಯೆಯ ಬದ್ಧ, ಇವನು ಎಲ್ಲ ಮಾಯೆಯಿಂದ ಅದೊಂದೇ ವಿಚಾರ ಇದೆಯಲ್ಲ. ಆದರೆ ಅದನ್ನ ಈ ಮಾಯೆ ಅಂತಕ್ಕಂಥದ್ದೂ ಕೂಡ ಏನಾಗಿದೆ? ಅವಿದ್ಯೆಯ ಕಾರ್ಯವೇ ಆಗಿದೆ. ಮತ್ತೆ ಇದು ಸ್ವತಂತ್ರವಾದ ಒಂದು ತತ್ವ ಏನೂ ಅಲ್ಲ ಅಂತಕ್ಕಂಥದ್ದು. ಅದು ಈ ಯಾವ್ದು ಮೂಲಾವಿದ್ಯಾವಾದ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು. ಅದೇನು ಬೇಡ. ಈಗೇನೋ ಮಾಯೆಗೆ ಬದ್ಧನಾಗಿರ್ತಕ್ಕಂಥ ಇಂತಲೂ ಇಲ್ಲ, ಯಾರೂ ಇಲ್ಲ. ಮಾಯಾ ಬದ್ಧ. ಹಾಗೆ ಮಾಯೆಗೆ ಬದ್ಧನಾಗಿ ಏನಾಗಿದ್ದಾನೆ? ಕರೋತಿ ವಿವಿಧಾಸ್ತನೋಹು, ನಮಗೆ ತೋರ್ತಾ ಇರತಕ್ಕಂಥದ್ದು ಹಾಗೆ. ಓಹೋ, ಇವೆಲ್ಲವೂ ಕೂಡ ಮಾಯೆಯಿಂದ ಬದ್ಧವಾಗಿ ಆ ಪ್ರಕೃತಿನ ಸೃಷ್ಟಿ ಮಾಡ್ತಾ ಇರ್ತಕ್ಕ ಆ ಪ್ರಕೃತಿನೂ ಮಾಯೆ. ಪ್ರಕೃತಿನೇ ಮಾಯೆ ಅಂದಮೇಲೆ ಅದರ ಸೃಷ್ಟವಾಗಿರ್ತಕ್ಕಂಥ ಎಲ್ಲವೂ ಮಾಯೆ. ಹೀಗೆ ಆ ಮಾಯೆ ಆಗಿರ್ತಕ್ಕಂಥ ಮಾಯೆಯ ವಿವಿಧಾತನು ವಿಧವಾದ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ. ನಚಾತ್ರೈವಂ ಸಂಸರತಿ ನಚ ಸಂಸಾರ ಏತ್ಪರಂ, ಇವನು ತಾನು ಸ್ವತಃ ಸಂಸಾರಕ್ಕೆ ಒಳಗಾಗಿಲ್ಲ, ಮತ್ತೊಬ್ಬರನ್ನು ಸಂಸಾರಕ್ಕೆ ಒಳಪಡಿಸುವುದಿಲ್ಲ. ಸಂಸರತಿ ಅಥವಾ ಸಂಸಾರಯೇ, ಎರಡೂ ಇಲ್ಲ. ನ ಕರ್ತಾನ ಇವ ಭೋಕ್ತಾಚ, ಇವನು ಕರ್ತೃವಲ್ಲ ಭೋಕ್ತೃವಲ್ಲ.
ನಚ ಪ್ರಕೃತಿ ಪುರುಷವು, ಪ್ರಕೃತಿಯೂ ಅಲ್ಲ ಪುರುಷವೂ ಅಲ್ಲ, ಪುರುಷನೂ ಅಲ್ಲ. ಪ್ರಕೃತಿ ಅಂತ ಒಂದಿದ್ರೆ ಆಗ ಪುರುಷ ಅಂತ ಒಬ್ಬಿರುತ್ತೆ. ಯಾವ ಪ್ರಕೃತಿಯೂ ಇಲ್ಲ, ಪುರುಷವೂ ಇಲ್ಲ. ನ ಮಾಯಾ ಚೈವ ಚ ನ ಮಾಯಾ ನೈವ ಚ ಪ್ರಾಣ ಚೈತನ್ಯಂ ಪರಮಾರ್ಥತಃ. ಇನ್ನು ಮಾಯೆ ಅಂತಕ್ಕಂಥ ಹೇಳ್ತಾ ಮಾಯೆ ಸೃಷ್ಟಿಯ ತೋರ್ತಾ ಇದೆ ಅಂತ, ಅದು ಕೂಡ ನಿಜವಾಗಿ ತೋರ್ತಕ್ಕಂಥದ್ದಲ್ಲ. ಮತ್ತು ಈ ಪ್ರಾಣತತ್ವ ಅದೂ ಅಲ್ಲ. ಮತ್ತೇನಾಗಿದೆ, ಎಲ್ಲವೂ ಕೂಡ ಶುದ್ಧ ಚೈತನ್ಯ ಸ್ವರೂಪ ಪರಮಾರ್ಥವಾಗಿ ಎಲ್ಲವೂ ಕೂಡ ಶುದ್ಧ ಚೈತನ್ಯ ಸ್ವರೂಪವೇ ಆಗಿದೆ. ತಸ್ಮಾತ್ ವಿಜ್ಞಾನ ಮೂಲೋ ಹಿ ಸಂಸಾರ ಸರ್ವದೇಹಿನಾಂ. ಎಲ್ಲದಕ್ಕೂ ತಸ್ಮಾತ್ ಅಜ್ಞಾನ ಮೂಲೋ ಹಿ ಸಂಸಾರ ಸರ್ವದೇಹಿನಾಂ. ಆದ್ದರಿಂದ ಇವೆಲ್ಲ ಈ ಸಂಸಾರ ಸರ್ವದೇಹಿ ಎಲ್ಲ ಜೀವರುಗಳಿಗೂ ಕೂಡ ಸಂಸಾರ ತೋರ್ತಾ ಇದೆಯಲ್ಲ, ಇವು ಯಾವುದರಿಂದ ಅಂದರೆ ಅಜ್ಞಾನ ಮೂಲ. ಇದಕ್ಕೆಲ್ಲ ಮೂಲವಾದದ್ದು ಅಜ್ಞಾನ. ಮತ್ತು ಸಂಸಾರ ನಿತ್ಯ ಸರ್ವಗತೋ ಹ್ಯಾತ್ಮ ಕೂಟಸ್ಥೋ ದೋಷವರ್ಜಿತ ಏಕಸ್ಥ ಭಿದ್ಯತೆ ಶಕ್ತ್ಯ ಮಾಯೆಯ ನ ಸ್ವಭಾವತಃ. ಇದು ಈ ಒಂದು ಆತ್ಮತತ್ವ ಅಂತ ಇದೆ, ಪರಮಾರ್ಥ ತತ್ವ ಪರಮಾತ್ಮ ತತ್ವ, ಇದು ನಿತ್ಯವೂ ಆಗಿದೆ, ಮತ್ತೇನು ಸರ್ವಗತವೂ ಆಗಿದೆ. ಇವೆಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು. ಸರ್ವಗತ ಅಂದರೆ ಸರ್ವವ್ಯಾಪಿಯೂ ಆಗಿದೆ. ಇದು ಕೂಟಸ್ಥ, ಯಾವ ವಿಕಾರಕ್ಕೂ ಒಳಗಾಗಿಲ್ಲ. ಮತ್ತು ದೋಷವರ್ಜಿತ, ಯಾವ ದೋಷ ಸಂಸ್ಪರ್ಶವೂ ಇಲ್ಲ ಇದಕ್ಕೆ. ಏಕಃ ಸಹ, ಅವನು ಒಬ್ಬನೇ ಆಗಿದ್ದಾನೆ. ಆದರೆ ಏನಾಯಿತು, ಶಕ್ತಿ ಮಾಯೆಯ ಶಕ್ತಿಯ ಭಿದ್ಯತೆ. ಹೀಗೆ ಮಾಯಾಶಕ್ತಿಯಿಂದ ಇವನು ಏನು ಬಿಡಿ ಬಿಡಿಯಾಗಿ ಭೇದವಾಗಿರುವಂತೆ ತೋರುತ್ತಿದ್ದಾನೆ. ಮಾಯೆಯ ನ ಸ್ವಭಾವತಃ, ಸ್ವಭಾವದಿಂದ ಏನೂ ಇಲ್ಲ, ಇವನು ಕೂಟಸ್ಥ ನಿರ್ವಿಕಾರ ನಿರಜ್ಞ, ಇದರಿಂದ ತೋರ್ತಾ ಇದ್ದಾನಷ್ಟೆ ಅಂಥೇಳಿ. ಜ್ಞಾನ ಸ್ವರೂಪಮೇವಾಹು ಜಗದೇತದ್ವಿಚಕ್ಷಣ ಅರ್ಥಸ್ವರೂಪಮಜ್ಞಾನ ಅರ್ಥಸ್ವರೂಪಮಜ್ಞಾನಾತ್ ಪಶ್ಯಂತ್ಯನ್ಯೇ ಕುದೃಷ್ಟಯಃ. ಕೂಟಸ್ಥೋ ನಿರ್ಗುಣೋ ವ್ಯಾಪಿ ಚೈತನ್ಯಾತ್ಮ ಸ್ವಭಾವತಃ. ಈಗ ಹೇಳ್ತಾ ಇದ್ದಾರೆ ನೋಡಿ. ಈಗ ತಸ್ಮಾತ್ ಅದ್ವೈತಮೇವ ಆಹು ಮುನೇಹ. ಮುನಿಗಳು, ಪರಮಾರ್ಥದರ್ಶಿಗಳು, ಮನನಶೀಲರು ಏನು ಮಾಡ್ತಾರೆ, ಅದ್ವೈತವನ್ನೇ ಹೇಳ್ತಾರೆ. ಪರಮಾರ್ಥವಾಗಿ ಅದ್ವೈತವನ್ನೇ ಹೇಳ್ತಾರೆ. ವ್ಯವಹಾರ ದೃಷ್ಟಿಯಿಂದ ದ್ವೈತ ಇರ್ಬೋದು, ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಪರಮಾರ್ಥದಿಂದ ಅದ್ವೈತವನ್ನು ಹೇಳ್ತಾರೆ. ಮತ್ತೆ ಏನು, ಇವೆಲ್ಲವೂ ಕೂಡ ಕೇವಲ ಜ್ಞಾನ ಸ್ವರೂಪ ಅಂತ ಹೇಳ್ತಾರೆ. ಯಾರವರು? ವಿಚಕ್ಷಣರು. ಅಂದ್ರೇನು, ವಿಂಗಡಿಸಿ ತಿಳಿದುಕೊಳ್ಳತಕ್ಕಂತಹ ಬುದ್ಧಿ ಉಳ್ಳವರು ಅಂತ ಹೇಳ್ಬಿಟ್ಟು, ಅರ್ಥ ಸ್ವರೂಪ ಅಜ್ಞಾನಾತ್. ಇವೆಲ್ಲ ತೋರ್ತಾ ಇದೆಯಲ್ಲ ಈ ಅನರ್ಥಗಳು, ಇವೆಲ್ಲವೇ ಅರ್ಥ ಸ್ವರೂಪ ಅಂದರೆ ಈ ವಿಷಯಗಳು. ಇವೆಲ್ಲ ಅರ್ಥ ಅಂದರೆ ಅದೊಂದು ಪ್ರಯೋಜನ, ವಿಷಯಗಳು ಅಂತ ಅರ್ಥ. ತೋರ್ತಾ ಇದೆಯಲ್ಲ ಇವೆಲ್ಲ, ಅದು ಅಜ್ಞಾನಾತ್. ಈ ಅಜ್ಞಾನದಿಂದ ಅದೆಲ್ಲ ತೋರ್ತಾ ಇದೆ. ಅರ್ಥಸ್ವರೂಪ ಅಜ್ಞಾನಾತ್ ಪಶ್ಯಂತಿ ಅನ್ಯೇ ಕುದೃಷ್ಟಯ. ಅನ್ಯೇ ಇವೆಲ್ಲ ಬಿಡಿ ಬಿಡಿಯಾಗಿ ಬೇರೆ ಅಂತ ಅನ್ನುವ ಭಾವದಿಂದ ಕುದೃಷ್ಟಯ. ಏನು ಕುದೃಷ್ಟಯ ಅಂದರೆ ಅಜ್ಞಾನಿಗಳು ಅಂತ. ಅಜ್ಞಾನಿಗಳು ಇದನ್ನು ತಿಳಿತಾರೆ. ಮತ್ತೆ ಕೂಟಸ್ಥೋ ನಿರ್ಗುಣೋ ವ್ಯಾಪಿ ಚೈತನ್ಯ ಆತ್ಮ ಸ್ವಭಾವತಃ ಏನಾಗಿದ್ದಾನೆ, ಇವನ ಆತ್ಮ ಕೂಟಸ್ಥನಾಗಿದ್ದಾನೆ, ನಿರ್ಗುಣನಾಗಿದ್ದಾನೆ, ಸರ್ವವ್ಯಾಪಿಯೂ ಆಗಿದ್ದಾನೆ, ಚೈತನ್ಯ ಸ್ವರೂಪಿಯಾಗಿದ್ದಾನೆ. ಮತ್ತು ದೃಶ್ಯತೆ ಹ್ಯರ್ಥ ರೂಪೇಣ ಪುರುಷೈರ್ಭ್ರಾಂತಿ ದೃಷ್ಟಿಭಿ ಯದಾ ಪಶ್ಯತಿ ಚಾತ್ಮಾನಂ ಕೇವಲಂ ಪರಮಾರ್ಥತಃ. ಇದೆಲ್ಲ ದೃಶ್ಯತೆ ಹಿ ಅರ್ಥರೂಪೇಣ. ಈ ಪುರುಷರಿಂದ ಯಾರು ಅಂದರೆ ಭ್ರಾಂತಿ ದೃಷ್ಟಿ, ಅಂದರೆ ಮೋಹಕ್ಕೆ ಒಳಗಾಗಿರ್ತಕ್ಕಂಥ ಭ್ರಾಂತಿ ದೃಷ್ಟಿಯಿಂದ ಕೂಡಿದೆ. ಅದರಿಂದ ಅಜ್ಞಾನಿಗಳಿಂದ ಇವೆಲ್ಲ ಏನು ಅರ್ಥ ಸ್ವರೂಪೇಣ ದೃಶ್ಯತೆ. ಇವೆಲ್ಲವೂ ಕೂಡ ಬಿಡಿ ಬಿಡಿಯಾಗಿ ನಾಮರೂಪಾತ್ಮಕವಾಗಿ ತೋರ್ತಾ ಇದ್ದೇವೆ. ಮತ್ತೆ ಯದಾ ಪಶ್ಯತಿ ಚ ಆತ್ಮಾನಂ, ಪರಮಾರ್ಥತಃ ಏನಾಗಿದೆ, ಯದಾ ಪರಮಾರ್ಥತಃ ಪಶ್ಯತಿ ಕೇವಲಂ ಆತ್ಮಾನಂ ಪಶ್ಯತಿ.
ಯಾವಾಗ ಪರಮಾರ್ಥವಾಗಿ ನೋಡಿದಾಗ ಆವಾಗೇನು ಕೇವಲ ಆತ್ಮನೊಬ್ಬನೇ ಆತ್ಮೈಕತ್ವ ಅದನ್ನೇ ಅನುಭವಕ್ಕೆ ಬರುತ್ತೆ ಅಂಥೇಳಿ ಮಾಯಾ ಮಾತ್ರಮಿದಂ ದ್ವೈತಂ ತದಾ ಭವತಿ ನಿರ್ವೃತಃ ತಸ್ಮಾತ್ ವಿಜ್ಞಾನಮೇವಾಸ್ತಿ ನ ಪ್ರಪಂಚೋ ನ ಸಂಸ್ಕೃತಿ. ಈ ದ್ವೈತ ತೋರ್ತಾ ಇದೆಯಲ್ಲ, ಹೀಗಾಗಿ ಇಷ್ಟೆಲ್ಲ ಕಾರಣದಿಂದ ಈ ದ್ವೈತ ತೋರ್ತಾ ಇರತಕ್ಕಂಥದ್ದು ಕೇವಲ ಮಾಯಾ ಮಾತ್ರವಾಗಿದೆ. ಮತ್ತು ಈ ಯಾವಾಗ ಒಂದು ಜ್ಞಾನ ಎಲ್ಲ ವಿಜ್ಞಾನ ಸ್ವರೂಪ ಎತ್ತು ಸ್ವರೂಪೆ ಇದರ ಅರಿವಾದಾಗ ಏನಾಗುತ್ತೆ, ಈ ತದಾ ಭವತಿ ನಿರ್ವೃತ ದ್ವೈತಂ ತದಾ ಭವತಿ ನಿರ್ವೃತ, ಈ ದ್ವೈತ ಎಲ್ಲ ಅದೆಲ್ಲ ಹೋಗಿಬಿಡುತ್ತೆ. ಮತ್ತು ತಸ್ಮಾತ್ ವಿಜ್ಞಾನಮೇವ ಅಸ್ತಿ, ಆದ್ದರಿಂದ ಉಳಿದುಕೊಳ್ತಕ್ಕಂಥದ್ದು ಯಾವುದು, ಅಜ್ಞಾನ ಇತ್ತು ಹೋಯಿತು, ಎಲ್ಲ ದ್ವೈತವೆಲ್ಲ ಹೋಯಿತು, ಉಳಿದುಕೊಳ್ತಕ್ಕ ಕೇವಲ ಚೈತನ್ಯ ಸ್ವರೂಪನಾದ ಜ್ಞಪ್ತಿ ಸ್ವರೂಪವಾದ ಆತ್ಮತತ್ವ ಒಂದೇ ಉಳ್ಕೊಳ್ತಕ್ಕಂಥದ್ದು. ಅದನ್ನ ತಸ್ಮಾತ್ ವಿಜ್ಞಾನ ನ ಪ್ರಪಂಚೋ ನ ಪ್ರಪಂಚವೂ ಇಲ್ಲ. ಅದು ಸಂಸ್ಕೃತಿ ಇದು ಸಂಸಾರ. ಸಂಸ್ಕೃತಿ ಅಂದರೆ ಸಂಸಾರ. ಸಂಸ್ಕೃತಿ ಅಂತಕ್ಕಂಥದ್ದು ಸ್ತ್ರೀಲಿಂಗ ಶಬ್ದ, ಸಂಸಾರ ಅಂತಕ್ಕಂಥದ್ದು ಪುಲ್ಲಿಂಗ ಶಬ್ದ, ಅಷ್ಟೇ ವ್ಯತ್ಯಾಸ. ಸಂಸಾರ ಅಂತ ಯಾವ ಸಂಸಾರವೂ ಇಲ್ಲ ಏನು. ಹೀಗೆ ಏವಂ ಶ್ರುತ್ಯಾದಿನ, ಹೀಗೆ ಶ್ರುತಿ ಸ್ಮೃತಿ ಎಲ್ಲ ಆಯಿತು, ಇವಾಗ ಪುರಾಣವೂ ಆಯಿತು. ಇದನ್ನು ಹೇಳಿ ಮುಂದೆ ಈ ಬ್ರಹ್ಮಸೂತ್ರದಿಂದ ಭಗವಾನ್ ವೇದವ್ಯಾಸರು ಏನು ಹೇಳಿದ್ದಾರೆ ಈ ಒಂದು ವಿಚಾರವಾಗಿ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ವಿಚಾರ ಮಾಡ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.